ಕರ್ನಾಟಕದಲ್ಲಿ ಒಂದರ ಮೇಲೆ ಒಂದು ಬೆಲೆ ಜಾಸ್ತಿ ಆಗ್ತಿರುವಂತಹ ಘಟನೆಗಳು ನಡೀತಾ ಇದೆ. ನೀರಾಗಿರ್ಬೋದು, ಹಾಲಾಗಿರ್ಬೋದು, ಜೊತೆಗೆ ಕಸದ ಸೆಸ್ಸನ್ನು ಕೂಡ ಏರಿಕೆಯನ್ನು ಮಾಡ್ತಿರುವಂತಹ ಘಟನೆಗಳು ನಡೀತಾ ಇದ್ದಾವೆ. ಸ್ಥಳೀಯ ಜನರ ಜೊತೆ ನಾವು ಮಾತನಾಡಿಸ್ತಾ ಹೋಗೋಣ, ಯಾವ ರೀತಿಯಾಗಿ ಅವರು ಇದರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಈ ರೀತಿಯಾಗಿ ಬೆಲೆ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು? ಸರ್ ನನ್ನ ಹೆಸರು ಭೀಮಾಶಂಕರ್ ಅಂತೇಳಿ. ಇದು ಏನಂದ್ರೆ ಈ ದಿನನಿತ್ಯ ಪ್ರತಿನಿತ್ಯ ಅಂತ ಉಪಯೋಗಿಸುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ. ಕೂಲಿ ಮಾಡುವಂತ ಕಾರ್ಮಿಕರಾಗಲಿ ಅಥವಾ ಕಂಪ್ನಿಯಲ್ಲಿ ವರ್ಕ್ ಮಾಡುವಂತ ಯಾರೇ ಆಗಲಿ ಅವರಿಗೆ ಪೇಮೆಂಟ್ಗಳು ಜಾಸ್ತಿ ಆಗ್ತಿಲ್ಲ. ದಿನವಿಡೀ ನಾವು 100 ರೂಪಾಯಿ ಖರ್ಚು ಮಾಡೋ ಜಾಡಿಗೆ ನಾವು 100 ರೂಪಾಯಿ ದುಡಿದ್ರೆ 150 ರೂಪಾಯಿ ಖರ್ಚಾಗ್ತಿದೆ. ಇದು ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ನಿಮ್ಗೆ ಇಲ್ಲಿ ನೀರಿನ ಸಪ್ಲೈ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಮತ್ತೆ ನೀರಿನ ಬೆಲೆನೂ ಜಾಸ್ತಿ ಆಗಿದೆ ಈಗ. ಮತ್ತೆ ಟ್ಯಾಂಕರ್ ನೀರಿನ ಏನಾದ್ರು ಇಲ್ಲಿ ವ್ಯವಸ್ಥೆಗಳು ಚೆನ್ನಾಗಿ ಸಿಗ್ತಾ ಇದೆಯಾ, ಅಥವಾ ನಿಮ್ಗೆ ಇಲ್ಲಿ ಕಾವೇರಿ ವಾಟರ್ ಆಗಿರ್ಬೋದು ಅಥವಾ ಬೇರೆ ವಾಟರ್ ಸರಿಯಾಗಿ ಸಿಗ್ತಾ ಇದೆಯಾ, ಹೇಗೆ? ನಮ್ಗೆ ನೀರಿನ ಪ್ರಾಬ್ಲಮ್ ಏನಿಲ್ಲ ಸರ್, ನೀರು ಬರ್ತಾ ಇದೆ. ನಮ್ಗೆ CMC ವಾಟರ್ ಇದೆ, ನಮ್ದು ಬೋರ್ಗಳು ಇದೆ. ಕಾವೇರಿ ನೀರು ವೀಕ್ಲಿ 1-2 ಟೈಮ್ ಬಿಡ್ತಾರೆ. ನೀರಿಂದ ಏನು ತೊಂದರೆ ಇಲ್ಲ ನಮಗೆ. ಸಾಹೇಬ್ರೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ, 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಜಾಸ್ತಿನೇ ಮಾಡಿದ್ದಾರೆ ಎಲ್ಲರೂ. ಏನು ಸರ್ಕಾರ ಅಂತೇಳಿ ಬಡವರಿಗೆ ಎಲ್ಲ ಕುತಂತ್ರ ಮಾಡಿದ್ದು. ಎಲ್ಲ ಅವರು ಶ್ರೀಮಂತರೇ, ಬಡವರಿಗೆ ಏನು ಕೂಲಿನೂ ಜಾಸ್ತಿ ಇಲ್ಲ, ಏನಿಲ್ಲ. ಈ ತರ ಎಲ್ಲ ಬಡವರಿಗೆ ಕಷ್ಟ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ತಂದಿದ್ರು, ಯೋಜನೆಗಳ ದುಡ್ಡಿಗೋಸ್ಕರ ಇವನ್ನೆಲ್ಲ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಮಾಡಿದ್ದಾರೆ. ಇಲ್ಲಿ 10 ರೂಪಾಯಿ ಕೊಟ್ರೆ ಅಲ್ಲಿ 100 ರೂಪಾಯಿ ತಗೊಂತಿದ್ದಾರೆ. 1000 ಕೊಟ್ರೆ 10,000 ರೂಪಾಯಿ ಬಿಸ್ತಾರೆ, 5,000 ಗಟ್ಲೆ. ಏನು ಗ್ಯಾರಂಟಿ ಇದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ ಮನೆಯವರಿಗೆಲ್ಲ ಗ್ಯಾರಂಟಿ ಯೋಜನೆ ದುಡ್ಡಾರು ಬರ್ತಾ ಇದೆಯಾ? ಬರ್ತಿದೆ, ಅದು 6 ತಿಂಗಳಿಗೊಮ್ಮೆ 3 ತಿಂಗಳಿಗೆ ಬಂದಿದೆ, ಮತ್ತೆ ನಿಂತಿದೆ. ಯಾವ್ದು ಬಂದ್ರು ಏನಿಲ್ಲ, ಎಲ್ಲಾನು ಏರ್ತಿದೆ. ಹಾಲು, ತರಕಾರಿ, ಏನ್ ಕಿರಾಣಿ ಮಾಲಲ್ಲಿ ಎಲ್ಲಾನು ಏರ್ತಿದೆ. ಬಸ್ ಚಾರ್ಜು ಎಲ್ಲ ಹೋಗ್ತಿದೆ, 1 ಡಬಲ್ ನಮ್ದೇ ಹೋಗ್ತಿದೆ. ಸ್ಥಳೀಯರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.